ಸ್ವಾಗತವು ನಿಮಗೆ ದೇವಗಣವೇ. ಮತ್ತ ಲೋಕಾಂತಿಕ ದೇವತೆಗಳೇ, ವಂದಿಹನು ಇದೀಗ ರಾಜಕುವರ ವರ್ಧಮಾನ ಮಹಾವೀರನು. ಮಹಾಭೇದ ವಿಜ್ಞಾನವನು ಮತ್ತ ತತ್ವಜ್ಞಾನದ ಸಾರವನು ಒದುಗಿಹುದಿಹವಗೆ ಕಾಲವು ಹೊಂದಿ ಆ ಮುನಿ ದೀಕ್ಷೆಯನು ಪಡೆಯಲ ದಿವ್ಯ ಪರಮ ಸುಖವನು. ಅಂತೆಯೇ ಒದಗಿಹೊದು ಇದರಿಂದ ಮಗೆ ಅಪಾರ ಸಂತಸವು. ಬಳಿಕ ತಿರುಗಿಯಲ್ಲಿದ್ದ ಆಲೋಕಾಂತಿಕ ದೇವತೆಗಳೆಡೆಗೆ ಎಂದನಾ ದೇವೇಂದ್ರ, ತೂಡಿಸುತ್ತ ಮೆಚ್ಚುಗೆಯ ರತ್ನಹಾರವನು. ಲೋಕಾಂತಿಕ ದೇವತೆಗಳೇ, ಪರಮ ಪ್ರಾಜ್ಞರೇ, ನೀವಾಗಿರುತ್ತ ದೇವಶ್ರೇಷ್ಠರು. ಪೂರ್ವಭವದಲ್ಲಿ ಸಮಸ್ತ ಶಾಸ್ತ್ರಜ್ಞರು, ಶುಭ ಭಾವನ ಜೀವರು, ಬ್ರಹ್ಮಲೋಕಾಂತದಲ್ಲಿ ವಾಸಿಪರು. ಆ ಮಹಾರುದ್ಧಿ ಸಂಪನ್ನರು. ದೃಢಪಡಿಸಿಹಿರಿ ನೀವು ಸ್ವಾಮಿ ಚಿತ್ತವನು ದೀಕ್ಷೆಯಲಿ. ಅಂತೆ ನೀವಾಗಿಹಿರಿ ಪರಮ ಪಾವನ ಪುಣ್ಯ ಜೀವರು, ಮಹಾಭಾಗ್ಯವಂತರು. ಅಂತೆ ತೆರಳಿ ನಾವೆಲ್ಲರೂ ಕುಂಡರಪುರಕ್ಕೆ, ಸ್ವಾಮಿಯ ಪರಿನಿಷ್ಕ್ರಮಣ ಕಲ್ಯಾಣ ಮಹೋತ್ಸವಕ್ಕೆ. ಪಾಲಿಸೋಣ ನಮ್ಮ ಪರಮ ಕರ್ತವ್ಯವನ್. ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಲೋಕದ ಆಧುನಿಕ ಕಾಲದ ಅತ್ಯಂತ ಶ್ರೇಷ್ಠ ಕಾವ್ಯ. ಇಲ್ಲಿ ದೇವೇಂದ್ರ ಆ ಭವನವಾಸಿ ದೇವತೆಗಳು, ವ್ಯಂತರವಾಸಿ ದೇವತೆಗಳೆಲ್ಲರನ್ನು ಕೂಡ ಸ್ವಾಗತ ಮಾಡ್ತಾನೆ. ಸ್ವಾಗತ ದೇವಗಣವೇ, ಲೋಕಾಂತಿಕ ದೇವತೆಗಳೇ. ಈಗ ಲೋಕಾಂತಿಕ ದೇವತೆಗಳು ಆ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಬೇಕೇ ಬೇಕು. ಅವರೇ ಆ ಒಂದು ದೀಕ್ಷಾ ಕಲ್ಯಾಣದ ಪೂರ್ಣತೆಗೆ ಸಾಕ್ಷಿ. ಆ ಮಹಾವೀರ ವೇದ ವಿಜ್ಞಾನ ತತ್ವಜ್ಞಾನದ ಸಾರವನ್ನೆಲ್ಲ ಈಗ ಅರಿತ್ಕೊಂಡ್ಬಿಟ್ಟಿದ್ದಾನೆ. ಈಗ ಮುನಿದೀಕ್ಷೆಯನ್ನು ತೆಗೆದುಕೊಂಡ್ಬಿಡ್ತಿದ್ದಾನೆ. ಸಂಸಾರದ ಮೇಲೆ ಅವನಿಗೆ ನಿರ್ವಾಜ್ಯವಾಗಿದೆ. ಆದ್ದರಿಂದ ನಮಗೀಗ ಅಪಾರ ಸಂತಸಾಗಿದೆ ಅಂಥೇಳಿ ಲೋಕಾಂತಿಕ ದೇವತೆಗಳಿಗೆ ಮೆಚ್ಚುಗೆಯನ್ನು, ಅವರಿಗೆ ರತ್ನಾಹಾರವನ್ನು ಅರ್ಪಿಸ್ತಾನೆ. ಮತ್ತು ಲೋಕಾಂತಿಕ ದೇವತೆಗಳಿಗೆ ಸೌಧರ್ಮೇಂದ್ರ ಆದೇಶ ಕೊಡ್ತಾನೆ. ಪರಮ ಪ್ರಾಜ್ಞರಾಗಿರ್ತಕ್ಕಂಥ ಲೋಕಾಂತಿಕ ದೇವತೆಗಳೇ, ನೀವು ದೇವಶ್ರೇಷ್ಠರು. ನೀವೆಲ್ಲ ಪೂರ್ವಭವದಲ್ಲಿ ಸಮಸ್ತ ಶಾಸ್ತ್ರಜ್ಞರು, ಶುಭ ಭಾವನಾ ಜೀವವನ್ನು ಹೊಂದಿ ಬ್ರಹ್ಮಲೋಕಾಂತದಲ್ಲಿ ವಾಸಿಸ್ತಕ್ಕಂಥ ನೀವು ವೃದ್ಧಿ ಸಂಪನ್ನರು. ಆದ್ದರಿಂದ ಮಹಾವೀರರ ದೀಕ್ಷಾ ಕಲ್ಯಾಣದಲ್ಲಿ ನೀವು ಉಪಸ್ಥಿತರಿರಬೇಕು. ನೀವೇ ಪುಣ್ಯಜೀವಿಗಳು, ಮಹಾಭಾಗ್ಯವಂತರು. ಆದ್ದರಿಂದ ನೀವೆಲ್ಲ ಕುಂಡಲಾಪುರಕ್ಕೆ ತೆರಳಿ ಪರಿನಿಷ್ಕ್ರಾಮನ ಕಲ್ಯಾಣ ಮಹೋತ್ಸವವನ್ನು ನಾವು ಸೇರಿ ಮಾಡೋಣ, ನಮ್ಮ ಕರ್ತವ್ಯವನ್ನು ಮುಗಿಸೋಣ ಎಂಬುದಾಗಿ ಆ ಸೌಧರ್ಮೇಂದ್ರ ಆದೇಶವನ್ನು ಕೊಡ್ತಾ ಇದ್ದಾನಂತೆ ಲೋಕಾಂತಿಕ ದೇವತೆಗಳು. ಒಂದು ಜೈನಾಗಮದ ಪ್ರಕಾರ ಪಂಚಕಲ್ಯಾಣಗಳಲ್ಲಿ ಲೋಕಾಂತಿಕ ದೇವತೆಗಳು ತೀರ್ಥಂಕರರಾಗ್ತಕ್ಕಂಥ ಆತ್ಮಕ್ಕೆ ಅವರು ಪರಿನಿಷ್ಕ್ರಮಣ ಕಲ್ಯಾಣದ ಸಮಯದಲ್ಲಿ ಅವರ ಉಪಸ್ಥಿತಿ ಇರಲೇಬೇಕು. ಅವರ ಉಪಸ್ಥಿತಿಯಲ್ಲಿಯೇ ಈ ಪರಿನಿಷ್ಕ್ರಮಣ ಕಲ್ಯಾಣ ಸಂಪನ್ನಗೊಳ್ತಕ್ಕಂಥದ್ದು. ನಮಸ್ಕಾರ.